ಏನಾದರೂ ಇವತ್ತಿನ ಪ್ರತಿಗೋಷ್ಠಿ ಮಾಡಿರಲ್ಲ ಅದರ ಉದ್ದೇಶ ಇದು ನಮ್ಮ ಮೇಲೆ ಮತ ಚೋರಿದು ಬಿ ಆರ್ ಪಾಟೀಲ್ರು ಈಗಿನ ಎಮ್ ಎಲ್ ಎ ಅವರು ಕಾಂಗ್ರೆಸ್ದು ನನ್ನ ಕ್ಷೇತ್ರದಾಗೂ ಮತ ಚೋರಿ ಆಗ್ಯಾವತ್ತಂದು ರಾಹುಲ್ ಗಾಂಧಿಗೆ ಅವ್ರು ಹೇಳಿ ರಾಹುಲ್ ಗಾಂಧಿ ಕೈಲೇ ಮತ್ತು ಆಳಂದದಾಗೂ ಆಗ್ಯಾವತ್ತಂದು ಹೇಳಿಸಿದ್ರು. ಈಗ ಸರ್ಕಾರ ಕರ್ನಾಟಕ ಸರ್ಕಾರ SITಗೆ ಫಿಕ್ಸ್ ಮಾಡ್ಯದ ಇದರ ಇನ್ಕ್ವೈರಿ ಸಲುವಾಗಿ. ಅವರು ನಿನ್ನೆ ನನ್ನ ಮಗನ ಮನೆಗೆ ಬಂದು ಸರ್ವೆ ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ, ಏನೂ ಸಿಕ್ಕಿಲ್ಲ ಅಲ್ಲಿ. ನಮ್ಮ ಆಳಂದಕ್ಕೂ ಬಂದು ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ, ಏನಿಲ್ಲ ಒಂದು ವೋಟರ್ ಲಿಸ್ಟ್ ಸಿಕ್ಕದ, ನಮ್ಮ ಮನೆಗೆ ಇರ್ತವೆ ಯಾವಾಗೂ ವೋಟರ್ ಲಿಸ್ಟ್. ಆಮೇಲೆ ಸುಟ್ಟು ಹಾಕ್ಯಾರ ನದಿಯಾಗ ಒಗ್ದಾರ ತಂದು ಕೇಸಿಂದ ಹೇಳಿದ್ದಾರೆ. ಈಗ ನಮ್ಗೆ ಅದಕ್ಕೇನೂ ಸಂಬಂಧ ಇಲ್ಲ, ಯಾಕಂದ್ರೆ ಈಗ ದೀಪಾವಳಿ ಹಬ್ಬದಾಗ ಮನೆ ಕ್ಲೀನ್ ಮಾಡ್ತಾರೆ ಎಲ್ಲರೂ, ಪ್ರತಿಯೊಬ್ಬರು ಏನಾರೇ ಕಚರ ಅದು ಇದು ಇದ್ದಂದು ಸುಡ್ತಾರೆ. ನಾವೊಂದು ವೇಳೆ ಆ ಥರ ಮಾಡಬೇಕು ಸುಡಬೇಕು ಅಂತಂದ್ರೆ ನಾ ಎಲ್ಲರೂ ಹೊರಗೆ ಒಯ್ದು ದೂರ ಒಯ್ದು ಸುಡ್ತಿದ್ದ, ಮನೆ ಮುಂದೆ ಹೆಂಗೆ ಸುಡ್ತಿದ್ದ? ಇದು ಅವರು ಅಪಾದನೆಯನ್ನು ಮಾಡ್ಯಾರ, ನಾನು ಮೇಲೇನು ಹೊರಿಸ್ಬೇಕತ್ತಾರ, ಅದು ಸುಳ್ಳದ. ನಾವು ಮತ ಚೋರಿ ನಾವು ಮಾಡಿಲ್ಲ. ಮತ ಚೋರಿ ಒಂದು ವೇಳೆ ನಾವು ಮಾಡಿದ್ದೇವತ್ತಂದ್ರೆ ಬಿ ಆರ್ ಪಾಟೀಲ್ ಹೆಂಗೆ ಆರಿಸಿ ಬರ್ತಿದ್ದ, ನಾ ಆರಿಸಿ ಬರ್ತಿದ್ದ. ಇದಕ್ಕೆ ಏನು ಆ ಒಂದು ಉದ್ದೇಶ ಏನು ಬಿ ಆರ್ ಪಾಟೀಲ್ದಂದ್ರೆ, ಇಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದು ಮಂತ್ರಿ ಮಾಡಲಾಗ್ಯಾರ, ಅವರಿಗೆ ಹೆಂಗೆ ಮಾಡಬೇಕು, ಇದು ಲಾಸ್ಟ್ ಅದ ಅವ್ರದ್ದು ಎಲೆಕ್ಷನ್, ಮುಂದೆ ನಿಂದ್ರಲ್ಲ ಅಂತ ಹೇಳ್ಯಾರ ಅವರು. ಈಗ ರಾಹುಲ್ ಗಾಂಧಿಗೆ ಸನಿಯಾಗಿ ರಾಹುಲ್ ಗಾಂಧಿ ಕೈಲಿ ಹೇಳಿಸಿ ಮಂತ್ರಿ ಆಗಬೇಕೆಂಬುದು ಒಂದು ಉದ್ದೇಶ, ಮತ್ತೊಂದೇನಿಲ್ಲ. ಈಗ ರಾಹುಲ್ ಗಾಂಧಿ ಹೇಳಿದ ಪ್ರಕಾರ ಸಲುವಾಗಿ ಆಗ್ಯದ, ಇಲ್ಲಾಂದರೆ ಆಗ್ತಿದ್ದಿಲ್ಲ ಆ ಥರ ಏನಾರು. ಈಗ ಅದೇ ಮುಖ್ಯಮಂತ್ರಿ ಅವ್ರ ಮನುಷ್ಯರು ಅವ್ರ ಮಾತು ಕೇಳ್ತಾರೆ. ಇಲ್ಲೂ ಕೂಡ ಅವರು ಹೇಳಿ ಈಗ SITಗೆ ಹೆಂಗೆ ಫಿಕ್ಸ್ ಮಾಡ್ಯಾರ ಆ ಥರ ಎನ್ಕ್ವೈರಿ ಮಾಡ್ತಿದ್ರು ಅವರು. ನೀವು ಎಂಕ್ವೈರಿಗೆ ಬೆಂಬಲ ಕೊಡ್ತೀರ? ಬೆಂಬಲ ಕೊಡ್ತೇವೆ. ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಆಯ್ತು, ಅವ್ರು ಏನು ಮಾಡ್ತಾರೆ? ಯಾಕಂದ್ರೆ ಹಿಂದೂ 23 ಕೊಲೆ ಮಾಡ್ಯಾನ ಸುಭಾಷ್ ಗುತ್ತೇದಾರ್ ಅಂತ ಹೇಳಿದ್ರು, ಏನಾಯಿತು ಏನೂ ಇಲ್ಲ. ಆ ಥರ ಏನಾರು ಪ್ರಸಂಗ ಬಂದ್ರೆ ಕೋರ್ಟಿಗೂ ಹೋಗ್ತೇವೆ ನಾವು. ಸರ್, ಈಗ ಆಳಂದ ಕ್ಷೇತ್ರದಲ್ಲಿ ಮಾತ್ರ ಯಾಕಾಯ್ತು? ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಅವೆಲ್ಲ ತೆಗಿಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಅವ್ರು 4 ಜನ ಎಲ್ಲೆಲ್ಲಿ ಹೇಳ್ಯಾರ ಅವ್ರು ಅರೆಸ್ಟ್ ಆದವರು, ಅದೆಲ್ಲ ತೆಗೀರಿ. ಬರೀ ಆಳಂದ ಒಂದೇ ಯಾಕೆ? ಉದ್ದೇಶಪೂರ್ವಕ ಮಾಡಕತ್ತಾರೆ. ಈಗ MP ಎಲೆಕ್ಷನಲ್ಲಿ 52,000 ಮತಗಳ ಹೆಚ್ಚಿಗೆ ಪಡ್ಕೊಂಡ್ರೆ MP ಎಲೆಕ್ಷನ್ ಮೊನ್ನೆ ಆಗಿತ್ತು ಉತ್ತರ ಕ್ಷೇತ್ರದಲ್ಲಿ. ಮತ್ತು ಅದ್ರ ಬಗ್ಗೆ ಏನು ನಾವು ಬೇರೆ ಕ್ಷೇತ್ರದ ನಾವು ಏನು ಹೇಳಲ್ಲ, ನಮ್ಮ ಕ್ಷೇತ್ರ ಬಗ್ಗೆ ಮಾತಾಡ್ತೇವೆ. MP ಎಲೆಕ್ಷನ್ ಬಗ್ಗೆ ಅದು ಹೇಳ್ಯಾರ. ಈಗ ಒಳಗೆ ಮಾಜಿ MP ಅವ್ರು ಹೇಳಿದ್ದಾರೆ. ಸತ್ಯಕ್ಕೆ ದೂರದ ಮಾತು ಇದು, ಸತ್ಯಕ್ಕೆ ದೂರ, ಸುಳ್ಳು ಏನಿಲ್ಲ, ಒಂದು ಆಪಾದನೆ ಕೊಡಬೇಕೆಂಬುದು ಉದ್ದೇಶ. ಡೆವಲಪ್ಮೆಂಟ್ ಇಲ್ಲ, ಇವತ್ತು ಸರ್ಕಾರದಾಗ ದುಡ್ಡಿಲ್ಲ, ಏನೂ ಡೆವಲಪ್ಮೆಂಟ್ ಇಲ್ಲ ತಂದು ಕೇಸಿನ ಮೈಂಡ್ ಡೈವರ್ಟ್ ಮಾಡೋ ಸಲಕ್ಕೆ ಇದು ರಾಜಕೀಯವಾಗಿ ಮುಗಿಸಂತ ಇದು ಇದೆ, ನಡೀತಾ ಇದೆ. ಅವರಿಗೆ ಏನಿದ್ರು ಏಟು ಮುಗಿಸ್ಬೇಕಾದ್ರೂ, ಯಾಕಂದರೆ ಈಗ ಭಾಳಷ್ಟು ಜನ ಅವರು ಕಾರ್ಯವೈಖರಿ ನೋಡಿ ಭಾಳಷ್ಟು ಜನ ಇವತ್ತು ಸೇರ್ಪಡೆ ನಾನು BJPಗೆ ಆಗ್ತಾ ಇದ್ದಾರೆ. ಈವನ್ ಮೈನಾರಿಟಿ ಆಗ್ತಿದ್ದಾರೆ, ಈವನ್ SC ಅವರು ಆಗ್ತಾಯಿದ್ದಾರೆ. ಎಲ್ಲ ಜನರು ಇವತ್ತು ಆಗ್ತಾ ಇದ್ದಾರೆ. ಅದಕ್ಕೆ ಇದು ನೋಡಲಾರ್ದೆ ಇವತ್ತು ಅವರು ಇದು ಮಾಡ್ತಾಯಿದ್ದಾರೆ. ಏನಿಲ್ಲ, ಬಂದರು ಮನ್ಯಾಗ ನೋಡಿದ್ರು, ಇನ್ಕ್ವೈರಿ ಮಾಡಿದ್ರು, ಹೋದರು. ನಮಗೇನು ಕೇಳಿಲ್ಲ, ಏನು ಹೇಳಿಲ್ಲ, ಸಹಿತ ಹೊಂದಿಲ್ಲ, ಏನೂ ಸಿಕ್ಕಿಲ್ಲ ಅವ್ರ ಬಳಿ. ಒಂದು ವೋಟರ್ ಲಿಸ್ಟ್ ಸಿಕ್ಕದತ್ತ, ಅದು ವೋಟರ್ ಲಿಸ್ಟಲ್ಲಿ ಇರ್ತದೆ, ಅದ್ರಾಗ ಗಿಲೀಟ ಏನೂ ಮಾಡಿಲ್ಲ. ಸೋಲಿನ ಭೀತಿಯಿಂದ ಈ ಥರ ಎಲ್ಲ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ಮುಂದಿನ ಸಲ ಏನು ಎಲೆಕ್ಷನಲ್ಲಿ ಸೋಲ್ತಿನಂತ ಭೀತಿಯಿಂದ ಈ ಥರ ಮಾಡಿ ಮುಂದಿನ ಸಲ ಅದೇ ಉದ್ದೇಶ. ಯಾಕಂದ್ರೆ ಭಾಳಷ್ಟು ಜನ ಇವತ್ತು ಸೇರ್ಪಡೆ ಆಗ್ತಾಯಿದ್ದಾರೆ. ಇವತ್ತು ಬಿ ಆರ್ ಪಾಟೀಲ್ ಬರೇ ದಿಲ್ಲಿ, ಇವತ್ತು ಬೆಂಗಳೂರು. ಯಾಕಂತಂದ್ರೆ ಮೊನ್ನೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆ ಇತ್ತಲ್ಲ, ಅವತ್ತು ಮುಖ್ಯಮಂತ್ರಿ ಆದವರು ಗುಲ್ಬರ್ಗ ಬಂದು ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಾರೆ. ಆದರೆ ಆಳಂದಕ್ಕೆ ಅವತ್ತು ಬರಲಿಲ್ಲ, ಅವರು ದಿಲ್ಲಿಗೆ ಹೋಗಿದ್ರು. ಅವರು ಇವತ್ತು ತಮ್ಮ ಸ್ವಾರ್ಥ ನೋಡ್ತಾರೆ ವಿನ ಇವತ್ತು ಯಾವುದನ್ನು ನೋಡಲ್ಲ, ಇವತ್ತು ಅದಕ್ಕೆ ಗೌರವ ಕೊಡಲ್ಲ ಅವರು. ಈ CIT ತನಿಖೆ ನಿಮ್ಗೆ ಏನು ಮುಂದಿನ ಏನು ಇದು ಕೌಂಟ್ರ್ ಏನು ಮಾಡಬೇಕಂತ ವಿಚಾರ ಏನು ಮಾಡ್ಯಾರ ನನಗೆ ಗೊತ್ತಾಗಿಲ್ಲ. ಅವರು ಬಿ ಆರ್ ಪಾಟೀಲ್ ಹೇಳ್ತಾ ಇದ್ದಾರತ್ತ, ಸಾಕ್ಷಿಗಳು ನಾಶ ಮಾಡ್ಯಾರ ತಂದು ಹೇಳಿ ಕೇಸಿಂದ ಅರೆಸ್ಟ್ ಮಾಡಿರಿ ಅವರಿಗೆ ಅಂತ ಹೇಳ್ಗತ್ತಾರತ್ತ. SITದವ್ರು ಏನಾದ್ರು ಪ್ರಶ್ನೆ ಮಾಡ್ತಾರ? ಏನು ಕೇಳಿಲ್ರಿ, ಸಹಿತ ಹೊಂದಿಲ್ಲ. ತಮ್ಮ ಹೈಕಮಾಂಡಿಗೆ ಈ ವಿಚಾರ ತಿಳಿಸಿದ್ರ? ತಿಳಿಸಿದೇವ್ರಿ. ವಿಜೇಂದ್ರ ಅವರು ಇವತ್ತು ಫೋನ್ ಮಾಡಿದ್ರು, ಹೇಳಿದ್ದೇವೆ ಅವರಿಗೆ. ಏನು ಭರವಸೆ ಕೊಟ್ಟರೆ, ಏನಾದ್ರು ಮಾತಾಡೋರು? ಇಲ್ಲ, ಕೇಳಿದ್ರು ಅಷ್ಟೇ, ಮತ್ತೇನು ಹೇಳಿಲ್ಲ. ಬೇರೆ ಯಾವ್ದಾದ್ರು ಸಂಸ್ಥೆಗೆ ಮನವಿ ಕೊಡ್ತೀರಾ ಇದ್ರ ಬಗ್ಗೆ? ನಿಮ್ಮ ನಿಲುವು ಏನು ಇರ್ತದೆ ಇದ್ರ ನಂತರ? ನಿಮ್ಮ ನಿಲುವು ಏನು? ಈಗ ಇದು SIT ಆಯಿತು, ನಿಮ್ಮ ನಿಲುವು ಏನು? ನಮ್ಮ ನಿಲುವು ಅದು ಮತ ಚೋರಿಯರೇ ನಾವು ಮಾಡಿಲ್ಲ. ಇವತ್ತು ನಾವು ಅಲ್ಲಿ ಆಳಂದದಾಗ ಪ್ರಾಪರ್ದಾಗಿದ್ದು ಇವತ್ತು ನಾವು ಎಲ್ಲ ಹೆಚ್ಚು ಕೆಲಸ ಮಾಡತ್ತಿದ್ದೆವು. ಅವರು ಆಳಂದದಾಗ ಸಿಗಲ್ಲ. ಅವರು ಅಣ್ಣನ ಮಗ ಇವತ್ತು RK ಪಾಟೀಲ್ ಇವತ್ತೆಲ್ಲ, ಯಾಕಂತಂದ್ರೆ ಇವತ್ತು ಪಾದಯಾತ್ರೆ ಮಾಡೋದನ್ನು ಕೂಡ ಮಹಾತ್ಮ ಗಾಂಧಿ ಹೆಸರು ಮೇಲೆ ಇವತ್ತು ಪಾದಯಾತ್ರೆ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಗೌರ್ಮೆಂಟ್ ಆರ್ಡ್ರು ಹಾಕ್ತಾರೆ. ಇವರು RK ಪಾಟೀಲ್ BR ಶಾಸಕ ಅಲ್ಲ, ಶಾಸಕನ ಹೆಸರಲ್ಲೇ ಇಲ್ಲ.
ಆರ್ ಕೆ ಪಾಟೀಲ್ ಹೆಸರಲ್ಲೇ ಇವತ್ತು ಗೌರ್ಮೆಂಟ್ ಆರ್ಡ್ರ್ ಹಾಕಿ ಅವ್ರಿಗೆ ಮದ್ದತು ಮಾಡಬೇಕು ಅಂತ ಕಿಸಿನ ಪ್ರತಿ ಪಂಚಾಯತಿಗೆ ಬರ್ತದ್ರ ಲೆಟ್ರ್. ಅದನ್ನು ಇವತ್ತು ಜೆರಾಕ್ಸ್ ಅದು ಮಾಡಿ ಭಾಳ ಎಲ್ಲರಿಗೂ ಕೊಡ್ತೇವೆ ಇವತ್ತು ಅವ್ರು ಆರ್ಡ್ರ್ ಮಾಡಿದ್ದು. ಈ ಥರ ಆಡಳಿತ ಮಾಡ್ತಾ ಇದ್ದಾರೆ. ಈಗ ರಾಹುಲ್ ಗಾಂಧಿಗೆ ಏನು ಹೇಳಬೇಕು ಬಯಸ್ತೀರಾ? ಈಗ ನಿಮ್ಮ ಹೆಸರು ಮೇಲೆ ತೊಗೊಂಡ್ರೆ ಅವರು ಅಲ್ಲೊಂದು ನಿಮ್ಮ ಮತಕ್ಷೇತ್ರ ಹೆಸರು ತೊಗೊಂಡ್ರೆ ಅದೇ ಇಲ್ಲಿದ್ದು ಏನು ಗುರ್ತಿರಲ್ಲ ಅವರಿಗೆ. ಅವ್ರು ಹೇಳೋದೇ ಖರೆ, ಅವ್ರಿಗೆ ಕಾಂಗ್ರೆಸ್ದವ್ರು ಹೇಳೋದೇ ಖರೆ ಆಗ್ತದೆ ಅವರಿಗೆ. ಅವರು ಈಗ ಎಲ್ಲ ಕಡೆ ಮಾಡ್ಯಾರ ತಂದು ಕೆಸಿಂದ ಹೇಳ್ತಾರೆ, ಮತ್ತು ಕರ್ನಾಟಕದಾಗ ಕಾಂಗ್ರೆಸ್ ಹೆಂಗೆ ಬತ್ತು? ಅವರು ಹೇಳೋದನ್ನು ಇವತ್ತು ಯಾರೇ ಹೇಳೋದು ಕೇಳೇ ಮಾತಾಡ್ತಾರೆ ವಿನ ಅವ್ರ ಸ್ವಂತ ಇದು ಇಲ್ಲ. ಅಲ್ಲಿ ಕಾಂಗ್ರೆಸ್ ಗೆದ್ದರೆ ಅಲ್ಲಿ ಬಿ ತನಿಖೆ ಮಾಡಿಸ್ಬೇಕು. ಕೆಲವೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದರೆ ಅಲ್ಲಿ ಬಿ ತನಿಖೆ ಮಾಡಿ ಮಾಡಿಸ್ಬೇಕು. ಇಲ್ಲಿ ಗುಲ್ಬರ್ಗ ಜಿಲ್ಲಾದಾಗ 4 ಜನ ಇವತ್ತು ಅರೆಸ್ಟ್ ಆಗಿರಲ್ಲ. ಅವ್ರು ಎಲ್ಲೆಲ್ಲಿ ಹೇಳ್ಯಾರ ಅಲ್ಲಿ ಮಾಡಿರಿ, ಬರೀ ಆಳಂದು ಒಂದೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಹಾಂ